ವೀಕ್ಷಕರೇ, ಈಗ ನೀವು ನೋಡ್ತಾ ಇರುವಂಥದ್ದು ನೀರ್ಚಾಲು ಸಮೀಪದ ಮಾನ್ಯ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಇತ್ತೀಚೆಗೆ ನಡೆದ ಕಳವು ಪ್ರಕರಣದ ಆರೋಪಿಗಳು ಫೈಸಲ್ ಮತ್ತು ಇಬ್ರಾಹಿಂ ಎನ್ನುವ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಇದೀಗ ಮಂದಿರ ಪರಿಸರಕ್ಕೆ ಕರೆತಂದು ಅವರು ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ. ಕಳೆದ 15 ದಿವಸಗಳ ಹಿಂದೆ ಮಾನ್ಯ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸಹಿತ ಜಿಲ್ಲೆಯ ಹಲವೆಡೆ ಈ ಆರೋಪಿಗಳು ಕಳವು ಕೃತ್ಯ ನಡೆಸಿದ್ರು. ಎಡನೀರು ವಿಷ್ಣುಮಂಗಲ ದೇವಸ್ಥಾನ ಮುಂತಾದೆಡೆ ಆರೋಪಿಗಳು ದೊಡ್ಡ ಮಟ್ಟಿನ ಕಳವು ನಡೆಸಿದ್ರು. ಮಾನ್ಯದ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ರಜತ ಅಯ್ಯಪ್ಪ ಚಿತ್ರವನ್ನು ಈ ಆರೋಪಿಗಳು ಕದ್ದೊಯ್ದಿದ್ದರು. ಆ ಬಳಿಕ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಲಾಗಿತ್ತು. ಆರೋಪಿ ಫೈಸಲ್ ಕರ್ನಾಟಕ ನಿವಾಸಿ, ಇನ್ನೊಬ್ಬ ಆರೋಪಿ ಕೂಡ ಮೂಲತಃ ಕರ್ನಾಟಕ ನಿವಾಸಿಯಾಗಿದ್ದು ಈಗ ಪ್ರಸ್ತುತ ಇಬ್ರಾಹಿಂ ಬಂಬ್ರಾಣದಲ್ಲಿ ವಾಸಿಸ್ತಾ ಇದ್ದಾನೆ. ಈ ಆರೋಪಿಗಳಿಗೆ ಪ್ರತ್ಯೇಕ ವಾಸಸ್ಥಳ ಅಂತ ಇಲ್ಲ. ಇವರ ಉದ್ಯೋಗ ಪೂರ್ಣ ಪ್ರಮಾಣದಲ್ಲಿ ಎಲ್ಲೆಡೆ ಕಳ್ಳತನ ನಡೆಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಬಜ್ಜಡ್ಕ ಠಾಣಾ ಅಧಿಕಾರಿಗಳು ಈಗಾಗಲೇ ನಮ್ಮ ಜೊತೆ ತಿಳಿಸಿದ್ದಾರೆ. ಆರೋಪಿಗಳ ಸಾಕ್ಷ್ಯ ಸಂಗ್ರಹ ಇಲ್ಲಿ ನಡೆದಿದೆ. ಈಗ ಈ ಸಂದರ್ಭದಲ್ಲಿ ಇವತ್ತು ನಡೆದ ಈ ಸಾಕ್ಷ್ಯ ಸಂಗ್ರಹದಲ್ಲಿ ಮಾನ್ಯ ಪರಿಸರದ 100 ಮಂದಿ ಜನರು ಸೇರಿದ್ದರು. ಪೊಲೀಸರು ಬರುವಾಗ ಆಗಮಿಸುವ ಕಳ್ಳನನ್ನು ಹಿಡಿದುಕೊಂಡು ಅವನನ್ನು ಕೋಳ ತೊಡಿಸಿ ಕರೆತರುವಾಗ 100 ಮಂದಿ ಸೇರಿ ಅವರ ಪೊಲೀಸರ ಸಾಕ್ಷ್ಯ ಸಂಗ್ರಹವನ್ನು ಕಣ್ಣಾರೆ ನೋಡಿದರು. ಆರೋಪಿಯನ್ನು ಆದಷ್ಟು ಬೇಗ ತಕ್ಕ ಶಿಕ್ಷೆ ನೀಡಬೇಕು ಅಂತೇಳಿ ಆಗ್ರಹಿಸಲಾಗಿದೆ. ಪೊಲೀಸರು ಕೂಡ ಆರೋಪಿಗಳನ್ನು ಇನ್ನಷ್ಟು ಸಾಕ್ಷ್ಯ ಸಂಗ್ರಹಗಳ ಮೂಲಕ ಮುಂದಿನ ಕ್ರಮ ಜರುಗಿಸಲಾಗುವುದು, ಕಠಿಣ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಅಂತೇಳಿ ಪೊಲೀಸರು ಕೂಡ ಭರವಸೆ ನೀಡಿದ್ದಾರೆ.